ಅಳಿಯ ಮನೆ ತೊಳೆಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ಅಶ್ವಿನಿ ಮೊಟ್ಟ ಮೊದಲ ಸಲ ಮದುವೆಯಾದ 6 ತಿಂಗಳ ನಂತರ ಮೊಟ್ಟ ಮೊದಲನೇ ಸಲ ತಂದೆ ಎದುರಿಗೆ ಮನೆಯಲ್ಲಿ ತನಗಾಗ್ತಿದ್ದಂತಹ ಹಿಂಸೆಯ ಬಗ್ಗೆ ಹೇಳಿಕೊಂಡದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದನ್ನು ಕೇಳಿದಂಥ ತಂದೆ ಮಗಳ ಗಂಡನ ಮನೆಗೆ ಹೋಗಿ ಆಕೆಯ ಪರಿಸ್ಥಿತಿಯನ್ನು ನೋಡ್ತಾರೆ. ಮೈ ಮೇಲೆಲ್ಲ ಗಾಯಗಳಿತ್ತು, ಮೈ ಮೇಲೆ ಸಿಗರೇಟಿನಿಂದ ಸುಟ್ಟಂಥ ಕಲೆಗಳಿತ್ತು. ಅದನ್ನು ನೋಡಿ ನೇರವಾಗಿ ಕಂಪ್ಲೇಂಟ್ ಕೊಡೋಣ ಅಂತ ಬಂದರು. ಕಂಪ್ಲೇಂಟ್ ದಾಖಲಿಸಿದ ನಂತರ ಮಾರನೇ ದಿವಸ ಮತ್ತೆ ಮಗಳ ಗಂಡನ ಮನೆಗೆ ಹೋಗ್ತಾರೆ. ಹೆಂಗೋ ಒಂದು ಸರಿ ಹೋಗ್ಬಿಡ್ಲಿ ಅನ್ನುವಂಥ ಆಸೆ. ಆ ಮನ್ಸು ಯಾಕೆ ಮಾಡಿದ್ರಿ ಸರ್ ನೀವು? ರಾಜಿ ಮಾಡ್ಕೊಂಡ್ರೆ ಇಲ್ಲಿ ಇನ್ನೊಂದೇನಂದರೆ ನೋಡಿದವ್ರು ಎಲ್ಲ ಏನು ತಿಂತಾನೆ, ಇಷ್ಟೆಲ್ಲ ಮದುವೆ ಮಾಡಿದ್ದಾನೆ, ಇದೆಲ್ಲ ಮಾಡಿದ್ದಾನೆ, ಅಷ್ಟು ಬೇಗ ಹೊಟ್ಟೋಯ್ತಾ ಅಂತ ಎಲ್ಲ ಆಡ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಹುಡುಗಿನೇ ಹೇಳಲ್ದು. ಹುಡುಗಿನೇ ರಿಕ್ವೆಸ್ಟ್ ಮಾಡ್ಕೊಂಡ್ಲ, ಅಪ್ಪ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಬೇಡಪ್ಪ ಅವರು ಜೈಲಿಗೆ ಹಾಕ್ತಾರೆ ಅಂತ ಅಂದ್ಲು. ಅವಳು ರಿಕ್ವೆಸ್ಟ್ ಮಾಡ್ಕೊಂಡ್ಲಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವರು ಹೋದ್ರು ಮನೆಗೆ. ಹೋಗಿ ಈ ಥರ ಅಂತ ಅಂದವಾಗ ಮನೆಗೆ ಹೋದವಾಗ ನಾವು ಹೋಗಿದ್ದು ನಮ್ಮ ಸಿಸ್ಟ್ರು, ನನ್ನ ತಮ್ಮ, ನಾನು. ಏನಾಯ್ತು ಅನ್ನೋ ವಿಷಯಕ್ಕೆ ಬರ್ತೀನಿ. ಬಹುಶಃ ವಕೀಲರು ಇಂಥ ಕೇಸ್ಗಳನ್ನ ಭಾಳ ನೋಡಿರ್ತಾರೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಗಂಡನ ಬಗ್ಗೆ ಸಿಂಪತಿ ಬಂದ್ಬಿಡುತ್ತೆ ಏಕಾಏಕಿ. ಪಾಪ ಅದು ಸಿಂಪತಿ ಬರುತ್ತೆ ಮತ್ತು ಸರಿ ಹೋಗ್ಲಿ ಅವ್ರು ರಾಜಿ ಮಾಡ್ಕೊಳ್ಳೋದು. ಒಂದು ವೇಳೆ ಅಂಥ ಟೈಮಲ್ಲಿ ಗಂಡನ ಮನೆಯವರು ಆಗಿದ್ದಾಗೋಯ್ತು, ಸರಿ ಆಗೋಣ ಅಂದರೆ ಕೇಸ್ ವಾಪಸ್ ತಗೊಂಡ್ಬಿಡೋದು. ಅದೇ ಅದು ಸೊಸೈಟಿ ಪ್ರೆಷರ್ ಇರುತ್ತೆ. ಅದು ಹೇಳಿದ ಥರ 6 ತಿಂಗಳು ಆಗಿಲ್ಲ, ಇನ್ನೊಬ್ರು ಎಲ್ಲ ಕಡೆ ಮಾತಾಡ್ತಾರೆ, ಆ ಪ್ರೆಷರ್ ಇದೆ. ಇನ್ನೊಂದು ಇಲ್ಲ ಏನೋ ನಾಳೆ ನನಗೆ ಮನೆ ಆಚೆ ಬಂದರೆ ನಾಳೆ ನಾನು ಎಲ್ಲಿರ್ತೀನಿ, ನನಗೆ ಸೊಸೈಟಿಯಲ್ಲಿ ಏನು ಸ್ಟೇಟಸ್ ಇರುತ್ತೆ, ಎಲ್ಲರೂ ಮಾತಾಡ್ತಾರೆ, ಇಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತೀನಿ, ಎಲ್ಲ ಸರಿಗೆ ಹೋಗುತ್ತೆ, ಅದು ಏನೋ ಹೋಪ್ ಇರುತ್ತೆ ಎಲ್ಲರಿಗೂ. ಅದು ತಪ್ಪು. ಅದು ಸೊ ನೀವು ರಾಜಿ ಆಗೋಣ ಅಂತ ಹೋದ್ರಿ ಅಲ್ಲಿಗೆ. ರಾಜಿ ಆಗೋಣ ಇದೆಲ್ಲ ಬೇಡ ಅಂದ್ಬಿಟ್ಟು ಏನು ಮಾಡಿದೆ, ತಿರ್ಗಾ ಅವ್ರ ಮನೆ ಬಾಗಿಲ ಹತ್ರ ಹೋದೆ. ಅವಾಗ ಕೇಳಿದೆ, ಬೆಳಿಗ್ಗೆ ನೀವು ಇರ್ತೀವೋ ಒಂದು ಸ್ವಲ್ಪ, ನಾನು ನಮ್ಮ ಸಿಸ್ಟರ್ ಎಲ್ಲ ಬರಬೇಕು, ನಿಮ್ಮ ಹತ್ರ ಮಾತಾಡಬೇಕು ಅಂದೆ. ಇಲ್ಲ ನಾನು ಎಲ್ಲ ಹೋಗ್ತಾ ಇದ್ದೀನಿ, ಬೇರೆ ಕಡೆ ಹೋಗ್ತಾ ಇದ್ದೀನಿ, ನಾನು ನಿಮಗೆ 2 ಗಂಟೆಗೆ ಸಿಗ್ತೀನಿ ಅಂತ ಅಂದರು. ಆಮೇಲೆ 2 ಗಂಟೆಗೆ ಫೋನ್ ಮಾಡಿದೆ. ಸರ್ ಇದೀವಾ ನೀವು ಅಂದೆ. ಕೆ ರಾಮಕೃಷ್ಣ ಇದೀವಾ ಅಂದೆ. ಇದೀನಿ ಬನ್ನಿ ನೀವು ಅಂದು. ಬಂದಾದಮೇಲೆ ಇವರು ಇಬ್ಬರು ಹೆಂಡ್ತಿದ್ರು, ಇವರಿಬ್ಬರು 3 ಜನ ಮಕ್ಕಳು ಎಲ್ಲ ಆ ಜಾಗದಲ್ಲಿ ಕೂತ್ಕೊಂಡಿದ್ರು. ಪಕ್ಕದಲ್ಲಿ ಅವನು ಇನ್ನೊಬ್ಬ ಕೂತ್ಕೊಂಡಿದ್ದ. ಅವ್ರು ಯಾರು ಏನು ಅಂತ ಇಲ್ಲ ಕೂತ್ಕೊಳ್ಳಿ ಅಂದ್ಬಿಟ್ಟು ಆ ಬುಕ್ನ ಹಿಂಗೆ ಇಟ್ಕೊಂಡು ಹಿಂಗಂತ ಇದ್ದ. ನಾನು ಏನು ಹಿಂಗೆ ಬುಕ್ ಹಿಂಗಂತ ಅನ್ನಲ್ಲ ಅಂದ್ಕೊಂಡು, ನಮಗೇನು ಏನಾಗಬೇಕು, ಯಾರೋ ಇರಬೇಕು ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟು ಕೂತ್ಕೊಂಡೆ. ನಾನು ಕೇಳಿದೆ ಗಿರೀಶ್ನಿಗೆ, ಅಲ್ಲಪ್ಪ ನಾನು ನಿಮ್ಗೆ ಏನಪ್ಪ ಕಷ್ಟ ಕೊಟ್ಟಿದ್ದೀನಿ, ನಾನು ನಿನಗೆ ನೀನು ಹೇಳ್ದಂಗೆಲ್ಲ ನಾನು ನೋಡ್ಕೊಂಡಿದ್ದೀನಿ, ನೀನು ಮಗನ ಥರ ತಿಳ್ಕೊಂಡಿದ್ದೀನಿ ಅಂತ ಯಾವಾಗಾದರೂ ನೀನು ಇವತ್ತಿನವರೆಗೂ ಹೇಳ್ಬಿಡು ನಾನು ನಿನ್ಗೆ ಅಳಿನ ಥರ ತಿಳ್ಕೊಂಡಿದ್ದೀನಿ ಅಂತ. ಅವನು ಒಪ್ಕೊಂಡ ಹೌದು ಅಂತ. ನೀನು ಹೆಂಗಪ್ಪ ನನ್ನ ಮಗಳಿಗೆ ಸಿಗರೆಟ್ ಇದು ಮಾಡಿಬಿಟ್ಟು ಕುಡಿದ್ಬಿಟ್ಟು ಹೊಡಿಯೋಕ್ಕೆ ನೀನು ಮನ್ಸು ಬಂತು ಅಂದರೆ ಅದೆಲ್ಲ ಬೇಡ, ಆಗದಿರೋದು ಕತೆ ಎಲ್ಲ ಬೇಡ. ಇಲ್ಲಾಂದಿದ್ರೆ ನಮ್ಮ ಅಮ್ಮನಿಗೆ ಮಾತಾಡೋದಕ್ಕೆ ಕಾಫಿ ಏನೋ ವಿಷಯಕ್ಕೆ ಮಾತಾಡೋದಕ್ಕೆ ಕೆರೆದ್ಬಿಟ್ಟು ನಮ್ಮ ಜಮೀನಲ್ಲಿ ಊತಾಕ್ಬಿಡ್ತಾ ಇದೆ, ನಿಮ್ಮ ಮಗಳನ್ನ ಕಳಿಸಿದ್ದೀನಲ್ಲ ಅದಕ್ಕೆ ಸಂತೋಷ ಬೆಳ್ಳಿ ಅಂದ್ಬಿಟ್ಟು ಆ ಕೈಯ ಈ ಸೊಳ್ಳೆ ಹೊಡಿಯೋದನ್ನ ಎತ್ತಿ ಗ್ಲಾಸ್ ಮೇಲೆ ಹೊಡೆದ್ಬಿಟ್ಟ. ಅರೆ ನೀನು ನನ್ನ ಮಗಳಿಗೆ ಸಾಯಿಸೋ, ನೀನು ಬಾಳಿಸ್ಕೊಂಡ್ಬಿಡ್ತೀನೋ ನೀನು ಅಂದ್ಬಿಟ್ಟು ಆವಾಗ ನಾವು ಮಾತು ಸ್ಟಾರ್ಟ್ ಆದ್ರು. ಅಷ್ಟೊತ್ತಲ್ಲ ಅವ್ನ ಯಾರೋ ಒಬ್ರು ಅಂದ್ರೆ ನಿಮ್ಮ ಮಗಳನ್ನ ಜೀವಂತವಾಗಿ ಇಲ್ಲಿಂದ ಬಿಟ್ಟಿದ್ದೇ ದೊಡ್ಡ ವಿಷಯ. ಹುಡುಗ ಹೇಳ್ದವಾಗ ಮೆಂಟಲ್ಲು ತಡ್ಕೊಳಕ್ ಆಗ್ಲಿಲ್ಲ. ನಿಮ್ಮ ಹುಡುಗಿ ಬಂದು ಮನೆಗೆ ಸೇರಿದ್ದಾಳೆ, ಇಲ್ಲ ಅಂದಿದ್ರೆ ಕಾಲಲ್ಲೇ ಕೆರೆದ್ಬಿಟ್ಟು ಜಮೀನಲ್ಲಿ ಊತಾಕ್ಬಿಡ್ತಾ ಇದ್ದೆ ಅಂತ ಹೇಳಿದಾನೆ. ಬಿಟ್ಟು ಕಳ್ಸಿದ್ದೆ ಜಾಸ್ತಿ ಅಂತಾನೆ. ನಿನ್ನೆ ಹೇಳಿದ ಮಾತೇನೆ ಅದು. ಕಾರ್ ಕೊಡ್ಸಿದೆ, ಡಬ್ಬಾ ಕಾರ್, 60 ಲಕ್ಷ ರೂಪಾಯಿ ಕಾರ್, ಅವನಿಗೆ ಡಬ್ಬಾ ಕಾರ್ ಅಂತೆ ಅವ್ನು ಹೇಳಿರೋ ಮಾತು. ಇವನಿಗೆ ಯಾರು ಸಂತೋಷಕ್ಕೋಸ್ಕರ ಇವನಿಗೆ ಮಗ ಅಂದ್ಬಿಟ್ಟು ನಾನು ಈ ಥರ ಕೊಡಿಸಿದ್ದೀನಿ ಅಂದರೆ ಲೆಕ್ಕ ಹಾಕೊಳ್ಳಿ. ಅದಕ್ಕೆ ಹೇಳ್ದೆ ಮೊನ್ನೆ, ಇವಾಗ ಬಂದು ಒಂದು ಚಾನಲಲ್ಲಿ ಮಾತಾಡೋದಾದ್ಮೇಲೆ ಇವನ ಮಗ ಸತ್ತೋದ ಅಂತಾನೆ ತಿಳ್ಕೊಂಬಿಟ್ಟು ಅಳಿಯಾನು ಒಂದೇ ಮಗನೂ ಒಂದೇ ಮಗ ಅಂತ ತಿಳ್ಕೊಂಡೆ. ಇವ್ನು ಸತ್ತೋದೆ ಅಂದ್ಬಿಟ್ಟು ಒಬ್ರು ಒಂದು ಒಳ್ಳೆ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಮುಡಿ ಕೊಟ್ಬಿಡೋಣ ಅಂದ್ಕೊಂಡು ಎಲ್ಲ ಕಳ್ಕೊಂಬಿಡೋಣ ಪಾಪಗಳು ಅಂದ್ಕೊಂಡು ಇದು ಮಾಡಿದ್ದು. ಅವ್ನು ಬಂದಿದ್ದು ನನಗೆ ಬಹಳ ಕಷ್ಟ ಆಗುತ್ತೆ ಇಂಥದ್ದೊಂದು ನಿರ್ಧಾರಕ್ಕೆ ಬರ್ಬೇಕಾದ್ರೆ. ಯಾವ ರೀತಿ ಇರ್ಬೋದು, ನಿಮ್ಮ 2-3 ದಿವಸದಿಂದ ನೀವು ಯಾವ ಪರಿಸ್ಥಿತಿನ ಅನುಭವಿಸಿರ್ಬೋದು ಅಂತ ಈ ಮಾತಿನಲ್ಲೇ ವ್ಯಕ್ತ. ಯಾರಿಗೂ ಒಬ್ಬರು ಹೇಳಿದ್ರೆ ಯಾರ ಹತ್ರ ನಮ್ಮ ಬ್ರದರ್ಸ್ ಆಗಲಿ ಯಾರಲ್ಲೇ ಆಗಲಿ ಹೆಂಗೆ ಹೇಳ್ಕೊಳ್ಳೋಣ ನಾನು, ಅವರೆಲ್ಲ ಏನು ಹೇಳ್ತಾರೆ, ನೀನು ಮಾಡಿದ್ದು ಅನ್ಬೇಕು ನೀನು ಅನ್ಭೋಗ್ಸು ಅಂತಾರೆ. ಅಂಥದ್ದಲ್ಲದೆ ಏನಂದ್ರೆ ಮಗಳ ಮಾತು ಬಿಟ್ರೆ ಯಾರ ಮಾತು ಕೇಳಲಿಲ್ಲ. ಮಗಳು ಪ್ರೀತಿ ಹೇಳಲಿಲ್ಲ, ಯಾರಿಗೂ ಹೇಳಲಿಲ್ಲ. ಅವರು
ಬಟ್ ಮಗಳಿಗೋಸ್ಕರ ಅವರು ಸರೆಂಡರ್ ಆಗ್ಬಿಟ್ರು, ಕಂಪ್ಲೀಟಾಗಿ ಮಗಳಿಗೋಸ್ಕರನೇ ಸರೆಂಡರ್ ಆದ್ರು. ನಿಮ್ಮ ಸ್ಥಾನದಲ್ಲಿ ಬೇರೆ ಯಾರು ಇದ್ದಿದ್ರೆ ಮಗಳಿಗೆ ಹೇಳ್ತಿದ್ರೇನೋ ನೀನು ಇಷ್ಟಪಟ್ಟು ಮಾಡ್ಕೊಂಡಿದ್ದೆ ಖಂಡಿತವಾಗಿ ಹೇಳಿರೋರು ಸರ್, ಖಂಡಿತವಾಗಿ ಹೇಳಿರೋರು ಸರ್. ಇಲ್ಲ ತುಂಬಾ ಜನ ಇಲ್ಲ, ತಂದೆ ಖಂಡಿತವಾಗಿ ಹೇಳಿರೋರು. ನಾವು ಹಂಗೆ ಹೇಳಕ್ ಬರೋಲ್ಲ. ನನ್ನ ಮಗಳ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಸರ್. ಅದು ಮಗಳ ಹತ್ರ ನಾವು ತೋರಿಸ್ಕೊಳ್ಳಲ್ಲ. ನಾನು ಯಾವಾಗ ಇವನು ಸುಚ್ಚಿ ಇವನ್ನೆಲ್ಲ ಕಂಪ್ಲೀಟ್ ಇದು ಮಾಡಿದ್ನೋ ನನಗೆ ತಡ್ಕೊಳಕ್ಕಾಗಲಿಲ್ಲ, ಒಂದು ನಿಮಿಷ ತಡ್ಕೊಳಕ್ಕಾಗಲಿಲ್ಲ. ಯಾವ ರೀತಿ ಇರ್ಬೋದು, ನಿಮ್ಗೆ ದುಡ್ಡು ಬೇಕಾ, ಬಿಲ್ಡಿಂಗ್ ಬೇಕಾ, ಒಂದು ಬಿಲ್ಡಿಂಗ್ ಮಾರಿದ್ರು 3 ಕೋಟಿ ರೂಪಾಯಿ ಕೊಡ್ತೀನಿ, ತೊಗೊಂಡು ನೀನು ಎಂಜಾಯ್ ಮಾಡ್ಬೋದಲ್ಲ. ನೀನು ಕುಡಿದ್ರು ನನಗೆ ಗೊತ್ತಿಲ್ಲ ಇವನು ಕುಡಿತಾನೆ ಅಂದ್ಬಿಟ್ಟು. ಯಾವಾಗ ತಂದೆ ಮಕ್ಕಳೆಲ್ಲ ಬಂದು ಕುಡ್ದವಾಗಲೇ ಗೊತ್ತಾಗಿದೆ ಇವರೆಲ್ಲ ಪಿವಟ್ಗಳು ಅಂತ. ಇವತ್ತು ನಮ್ಮ ಸಮಾಜದಲ್ಲಿ ಯಾರೇ ಒಬ್ರು ಎದುರುಗಡೆ ಕುಡಿಬೇಕಂದ್ರೆ ನಾವು ಭಯ ಬೀಳ್ತೀವಿ, ಹೆಂಗೆ ಏನು ನೋಡ್ಬಿಡ್ತಾನಪ್ಪ ಅಂದ್ಬಿಟ್ಟು. ಆ ಥರ ಇರ್ಬೇಕಾದ್ರೆ ಇವನು ತನ್ನ ಮಕ್ಕಳಿಗೆ 3 ಜನ ಪಿವಟ್ ಮಾಡ್ಬೇಕಂತೆ. ಅದೊಂದು ಹೇಳ್ತಾನೆ, ನಮ್ಮ ಮಿನಿಸ್ಟ್ರ್ ಮಕ್ಕಳಿಗೆ ನನ್ನ ಮಗ ಇನ್ನೊಬ್ಬ ಇದ್ದಾನೆ, ಅವ್ನಿಗೆ ಇವಾಗ ಅರ್ಜೆಂಟಾಗಿ ಮದುವೆ ಮಾಡುವಾಗ ಯಾರಾದ್ರು ಒಳ್ಳೆ ವೆಯ್ಟ್ ಇದ್ರೆ ಹೇಳ್ರಿ ಅಂತಾನೆ. ಅಂದ್ರೆ ತಂದೆ ಆದವನು. ನಿಮ್ಮ ದೊಡ್ಡ ಅಳಿಯನಿಗೆ ಇನ್ನೂ ಇಬ್ಬರು ತಮ್ಮಂದಿರಿದ್ದಾರೆ. ಇಬ್ರು ತಮ್ಮದಿದ್ದಾರೆ. ಅವ್ರ ಇಬ್ರು ನಂಬರ್ 1 ಕುಡುಕರು. ಅವ್ರಿಗೆ ಒಳ್ಳೆ ಇವ್ರು ಬೇಕಂತೆ, ಏನೋ ಮಿನಿಸ್ಟರ್ಸು ಇವ್ರು ಯಾರು ಮಕ್ಕಳು ಬೇಕಂತೆ. ಮುಖ್ಯವಾಗಿ ನಾವು ಮಾಧ್ಯಮಕ್ಕೆ ಬಂದಿದೆ ಅದಕ್ಕೋಸ್ಕರ, ಯಾಕಂದ್ರೆ ಇವಾಗ ನನ್ನ ಮಗಳು ಯಾವ ಮಕ್ಕಳಿಗೆ ಆಗ್ಬಾರ್ದು. ನನ್ನ ಮಗಳು ಇವತ್ತು ಅನುಭವಿಸಿರೋದು ಇದು. ಆ ಹೆಣ್ಣು ಮಕ್ಕಳು ಇನ್ನಿಬ್ರು ಬಂದು ಅನುಭವಿಸ್ಬಾರ್ದು ಅಂದ್ಬಿಟ್ಟು ಅಷ್ಟೇನೆ, ಬೇರೆ ಏನೂ ಇಲ್ಲ. ಯಾರ್ದೋ ಮನೆ ಹೆಣ್ಣು ಮಕ್ಕಳು, ಯಾವ್ದೋ ಮನೆ ಹೆಣ್ಮಕ್ಳು, ಅವರು ಏನೇನೋ ಇರ್ತದೆ. ಇವರೆಲ್ಲ ನೋಡಿ, ಇವ್ರಿಗೆ ವರಮಾನ ಬರೋದು ಒಂದು ಗ್ಲಾಸ್ ಫ್ಯಾಕ್ಟ್ರಿಯಲ್ಲಿ, ಒಂದು ಜಮೀನಲ್ಲಿ. ಇವತ್ತು ಜಮೀನು ನಾನು ಇಕ್ಕಿದ್ದೀನಿ, ಜಮೀನು ನನಗೆ ವರಮಾನ ಬರಲ್ಲ. ನಾವು ಕೈಯಿಂದ ದುಡ್ಡು ಕೊಡ್ತೀವಿ, ಅದನ್ನು ಮೇಂಟೈನ್ ಮಾಡೋಕ್ಕೂ ಆಗಲ್ಲ, ನಮ್ಮ ಕೈಯಲ್ಲಿ ಕೂಲಿ ಕೊಡೋಕ್ಕೂ ಆಗಲ್ಲ. ಅಂಥದ್ದು ಇವನ ಮನೆ ಹತ್ರ 6 ಕಾರ್ ಇರ್ತದೆ. ಏನಂದರೆ ನನ್ನ ಮನೆ ಹತ್ರ 4-5 ಗಾಡಿ ಇರಬೇಕು, ನಾವು ಶ್ರೀಮಂತ ಅಂತ ತೋರಿಸೋದಕ್ಕೋಸ್ಕರ ಗಾಡಿಗಳು, ಪ್ರತಿಷ್ಠೆಯ ಪ್ರದರ್ಶನ. ಹೌದು. ಇದೆಲ್ಲ ಆದ ನಂತರ ಬಹಳ ಮುಖ್ಯವಾದ ಪ್ರಶ್ನೆ ಏನು ಅಂತಂದರೆ, ಜನಸಾಮಾನ್ಯರಿಗೆ ಹೆಲ್ಪ್ ಆಗುವಂಥ ಇನ್ನೊಂದು ವಿಷಯದ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಈ ಎಲ್ಲ ಹಿಂಸೆನ ಏನು ಅನುಭವಿಸಿದ್ರು ಅಶ್ವಿನಿ, ಅದೇ ಹಿಂಸೆನ ಅವರು ಕೊಟ್ಟ ದೂರಿನಲ್ಲಿ ಬರೆದು ಕೊಡ್ತಾರೆ ಪೊಲೀಸರಿಗೆ. ಆ ದೂರು ಪ್ರತಿಯನ್ನು ತೆಗೆದುಕೊಂಡಂಥ ಪೊಲೀಸರು ಯಾವ್ಯಾವ ಸೆಕ್ಷನ್ಗಳನ್ನು ಹಾಕಬೇಕಾಗಿತ್ತು, ಅವರು ಬರೆದಂಥ ಸೆಕ್ಷನ್ಗಳು ಇಡೀ ಕೇಸನ್ನು ಹೇಗೆ ಗಟ್ಟಿಗೊಳಿಸ್ತಾ ಇತ್ತು ಅನ್ನೋದ್ರ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಆದರೆ ಈ ಪ್ರಕರಣದಲ್ಲಿ ಪೊಲೀಸರು ಮಾಡಿದ್ದೇನು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.